ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಮನೆಗಳೆಲ್ಲರಿಗೂ ಅಶ್ವವೇಗ ವಾಹಿನಿಯ ಮೂಲಕ ಬರ್ತಾ ಇರುವಂತಹ ಅಶ್ವಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹೋದ ವಾರ ತಾನೇ ಹೇಳಿದ್ದೆ ಏನು ಯೋಗ ಅಂದರೆ ಏನು, ಎಂಥದ್ದು, ಯಾವ ಪದದಿಂದ ಬಂತು, ಹೆಂಗೆ ಬಂತು, ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಮಾಡಬೇಕು ಅಂತ ಅನ್ನೋದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ರಾಜಯೋಗದಲ್ಲಿ ಬರುವಂತಹ ಒಂದು ಪ್ರಮುಖವಾದಂತಹ ಒಂದು ಭಾಗ ಯಾವುದು, ಅಷ್ಟಾಂಗ ಯೋಗ ಅಂತ ಕರಿತೀವಿ. ರಾಜಯೋಗದಲ್ಲಿ ಬರುವಂಥದ್ದು ಅಷ್ಟಾಂಗ ಯೋಗ. 8 ರೀತಿಯಾದಂಥ ಅಷ್ಟಾಂಗ ಅಂತಂದರೆ ಲಿಂಬ್ಸ್ ಅಂತ ಕೇಳ್ಬೋದು ಇಂಗ್ಲೀಷಲ್ಲಾದರೆ. ಅಂಗ ಅಂತಂದರೆ ಒಂದೊಂದು ಭಾಗ ಅಂತ ಕರಿಬೋದು. ಇದರಲ್ಲಿ ಯಾವುದು ಇವತ್ತು ಯಾವ ಭಾಗದ ಬಗ್ಗೆ ಮಾತಾಡ್ತೀನಿ ಅನ್ನೋದ್ರೆ ಮೊದಲನೆಯ ಭಾಗ ಯಾವುದು ಅಂತಂತಂದಾಗ ಯಮ. ಯಮ ಅಂತಂದರೆ ಯಮ ಇಲ್ಲ, ಯಮ ಅಂತಂದರೆ ನಮ್ಮ ಸಂಸ್ಕೃತದಲ್ಲಿ ಬರುವಂತಹದ್ದು. ಅದರ ಅರ್ಥ ಏನು ಅಂತಂದರೆ ಸೋಷಿಯಲ್ ಡಿಸಿಪ್ಲೀನ್ ಅಂತ. ಅಂದರೆ ನಾವು ಸಾಮಾಜಿಕವಾಗಿ ಯಾವ ರೀತಿಯಾದಂಥ ಶಿಸ್ತನ್ನು ಬೆಳೆಸ್ಕೋಬೇಕು ಅಂತ ಅನ್ನೋದನ್ನು ಹೇಳುತ್ತೆ. ಮನೇಲಿ ನಾವು ಹೆಂಗೆ ಬೇಕಾದ್ರೂ ಇದ್ಕೋಬೋದು, ದಟ್ ಈಸ್ ಟೋಟಲಿ ಮೈ ಇಂಡಿವಿಜುವಲ್, ನನ್ನ ಇಷ್ಟಾನುಸಾರ ನಾನು ಇರೋದಕ್ಕೆ ಅಂತಂದರೆ ನನ್ನ ಮನೆ ಅಂತ ಇರೋದು. ಆದರೆ ಹೊರಗಡೆ ಬಂದಾಗ, ಸಮಾಜಕ್ಕೆ ಬಂದಾಗ, ಸಮಾಜದಲ್ಲಿ ನಾನು ಒಂದು ಭಾಗವಾಗಿ ಸಮಾಜದ ರೀತಿ ನೀತಿಗಳನ್ನು ನಾನು ಅನುಸರಿಸ್ಕೊಂಡು ಹೋಗಬೇಕು. ಅದಕ್ಕೆ ತಕ್ಕನಾಗಿ ನನ್ನನ್ನು ನಾನು ಬದಲಾಯಿಸ್ಕೊಳ್ತಾ ಹೋಗಬೇಕು. ಇಲ್ಲ ನಾನು ಮನೇಲಿ ಇರೋದೇ ಹಿಂಗೆ, ನಾನು ಆಚೆ ಬಂದರೂ ಹಿಂಗೆ ಇರ್ತೀನಿ ಅಂತಂತಂದರೆ ಸಮಾಜದ ಅದರದೇ ಆದಂಥ ಕಟ್ಟುಪಾಡುಗಳು ಇದ್ದೇ ಇರ್ತದೆ. ಲಾ ಆಫ್ ಲ್ಯಾಂಡ್ ಇರ್ತದೆ. ಆ ಲಾ ಆಫ್ ಲ್ಯಾಂಡ್ ವಿಲ್ ನೆವರ್ ಅಲೋ ಯು ಟು ಬಿಹೇವ್ ಆ್ಯಸ್ ಪರ್ ಯುವರ್ ವಿಲ್ ಆ್ಯಂಡ್ ವಿಶ್. ನಿಮ್ಮ ವಿಚಾರಗಳ ರೀತಿಯಲ್ಲಿ ನಿಮ್ಮನ್ನು ಆಡೋಕ್ಕೆ ಬಿಡೋದಿಲ್ಲ. ಯಾಕಂದರೆ ನಿಮ್ಮ ವಿಚಾರಗಳ ಪ್ರಕಾರ ನಿಮ್ಮ ಇಷ್ಟದಂಗೆ ನೀವು ಆಡ್ತೀನಿ ಅಂತಂತಂದರೆ ಎಲ್ಲರೂ ಹಂಗೆ ಆಡೋಕ್ಕೆ ಶುರು ಆಯಿತು ಅಂತಾರೆ. ಸಮಾಜದಲ್ಲಿ ಎಲ್ಲಿ ಬರ್ತದೆ ಒಂದು ರೀತಿ ನೀತಿ ಪದ್ಧತಿ, ಎಲ್ಲ ಕೂಡ ಅಯೋಮಯ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಹೆಂಗೆ ಅಂತಂತಂದರೆ, ಗಾಡೀಲಿ ಹೋಗ್ತಾ ಇರ್ತೀನಿ, ರೆಡ್ ಸಿಗ್ನಲ್ ಬಂತು, ನಿಲ್ಲಿಸ್ಕೋಬೇಕು ತಾನೇ. ಇಲ್ಲ ನಾನು ಹೋಗ್ತೀನಿ ಅಂತಂದರೆ ಆ ಕಡೆ ಅವನು ಗ್ರೀನ್ ಸಿಗ್ನಲ್ ಕೊಟ್ಟಿರ್ತಾನೆ, ನೀನು ರೆಡ್ ಸಿಗ್ನಲ್ ಇದ್ದರೆ ನೀನು ಹಿಂಗೆ ಹೋದರೆ ಈ ಕಡೆ ಗ್ರೀನ್ ಸಿಗ್ನಲ್ ಅವನು ಬಂದು ಯಾರು ಹೊಡಿತಾನೆ? ನನಗೆ ಹೊಡಿತಾನೆ. ಯಾರಿಗೆ ನಷ್ಟ? ನನಗೂ ನಷ್ಟ, ಅವನಿಗೂ ನಷ್ಟ. ಆಮೇಲೆ ಇಬ್ರಿಗೂ ಕಷ್ಟ. ಆಮೇಲೆ ಮನೆಯವ್ರಿಗೆಲ್ಲ ಸಂಕಷ್ಟ. ಇದು ಬೇಕಾ, ಇದು ಬೇಡ ಅನ್ನೋದಕ್ಕೋಸ್ಕರ ಏನು ಮಾಡಿದ್ರು, ಸಮಾಜಕ್ಕೆ ಅದರದೇ ಆದಂಥ ಒಂದು ರೀತಿ ನೀತಿ ಪದ್ಧತಿಗಳನ್ನು ತಂದರು. ಇದಕ್ಕೆ ಯಮ ಅಂತ ಕರೆದ್ರು. ದಿಸ್ ಈಸ್ ಸೋಷಿಯಲ್ ಡಿಸಿಪ್ಲಿನ್, ಸಾಮಾಜಿಕ ಶಿಸ್ತು ಅಂತ ಕರಿಬೋದು. ಈ ಸಾಮಾಜಿಕ ಶಿಸ್ತುನಲ್ಲಿ ಬರುವಂಥದ್ದು ಏನೇನು? ಇದರಲ್ಲಿ ಬರುವಂಥದ್ದು ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತಂದ್ಬಿಟ್ಟು. ಆಸ್ತೇಯ, ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತಂದ್ಬಿಟ್ಟು ಈ 5 ಅಂಶಗಳು ಬರುವಂಥದ್ದು. ಏನಪ್ಪ ಇದು ಅಂತಂದರೆ, ಮೊದಲನೇದು ಅಹಿಂಸಾ. ಹಿಂಸನ ಅಹಿಂಸನ? ಅಹಿಂಸೆ. ಹಿಂಸೆ ಏನಂತಂದರೆ ಗೊತ್ತಲ್ಲ, ಎಲ್ಲ ಕಡೆ ಹಿಂಸೆ ನಡೀತಾನೇ ಇದೆ. ಏನೂ ಸಿಸ್ಟಮ್ ತರದೇ ಇದ್ದರೆ ಇನ್ನೆಷ್ಟು ಹಿಂಸೆಗಳಾಗಿರ್ಬೋದು. ಎಷ್ಟೋ ಸಿಸ್ಟಮ್ ತಂದಿರೋಕ್ಕೋಸ್ಕರ ಹಿಂಸೆಗಳು ಎಷ್ಟೋ ಕಡೆ ಕಡಿಮೆ ಆಗಿದೆ. ಇಲ್ದಿದ್ದರೆ ಆ ಸಿಸ್ಟಮ್ಮೇ ಇಲ್ಲ ಅಂತ ಹೇಳಿದ್ದಿದ್ರೆ ಎಲ್ಲರೂ ಅವ್ರವ್ರಿಗೆ ಬೇಕಾಗಿರೋಂಥ ಕಸ್ಟಮ್ ರೀತಿಯಲ್ಲಿ ಮಾಡ್ಕೊಂಡು ಏನು ಮಾಡ್ಬಿಡೋದು, ಎಲ್ರಿಗೂ ಕಷ್ಟಗಳನ್ನು ಕೊಟ್ಬಿಟ್ರು. ಹಾಗಾಗಿ ಸಿಸ್ಟಮನ್ನು ತಂದಿರುವಂಥದ್ದು ಸೋಷಿಯಲ್ ಡಿಸಿಪ್ಲಿನ್. ಸೊ ಒಂದು ಟ್ರಾಫಿಕ್ ರೂಲ್ಸ್ ಆಗಿರ್ಬೋದು, ಅಥವಾ ಒಂದು ಸಿವಿಲ್ ರೂಲ್ಸ್ ಆಗಿರ್ಬೋದು, ಅಥವಾ ಪೊಲೀಸ್ ಆಗಿರ್ಬೋದು, ಮಿಲ್ಟ್ರಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಏನಾಗ್ತದೆ, ಸಮಾಜದಲ್ಲಿ ಒಂದು ಶಿಸ್ತುಬದ್ಧವಾದಂಥ ಸುಖಕರವಾದಂಥ ಜೀವನ ನಡೆಸಬೇಕು ಅಂತಾರೆ. ಶಿಸ್ತುಬದ್ಧವಾದಂಥ ಜೀವನ ಬಹಳ ಅವಶ್ಯಕತೆ ಇರುತ್ತೆ ಅಲ್ವಾ. ಹಾಗಾಗಿ ಅಹಿಂಸೆ ಮೊಟ್ಟ ಮೊದಲಾಗಿ ಬರಬೇಕಾದ್ರೆ ಅಹಿಂಸೆ. ಯಾರು ಹಿಂಸೆಯನ್ನು ಕೊಡಬಾರ್ದು. ಎಲ್ಲರೂ ಅವರವರ ಆಚಾರ ವಿಚಾರಗಳ ಪ್ರಕಾರ ಬಾಳ್ಬೋದು, ಬದುಕ್ಬೋದು ಅವರ ಮನೆಯಲ್ಲಿ. ಆದರೆ ಸಮಾಜಕ್ಕೆ ಅಂತ ಬಂದಾಗ ಸಮಾಜದ ರೀತಿ ನೀತಿ ಕಟ್ಟುಪಾಡುಗಳಲ್ಲಿ ಅವರು ಬದುಕಬೇಕು, ಬಾಳಬೇಕು. ಓಕೆ, ಹೀಗಿದ್ದಾಗ ಏನಾಗುತ್ತೆ ಅಂತಂದರೆ ಈ ಅಹಿಂಸೆ ಅನ್ನೋದು 2 ರೀತಿಯಲ್ಲಿ ಬರ್ತದೆ. ಒಂದು ಏನು ಅಂತಂದರೆ, ಒಂದು ಬಾಹ್ಯ, ಮತ್ತೊಂದು ಆಂತರಿಕ ಅಂತಂತಂದ್ಬಿಟ್ಟು. ಸೊ ಇದರಲ್ಲಿ ಬಾಹ್ಯ ಅಂತಂತ ಬಂದಾಗ ಏನಾಗುತ್ತೆ, ಯಾರೋ ಒಬ್ಬ ವ್ಯಕ್ತಿಯನ್ನು ನಾವು ಯಾವ ರೀತಿಯಲ್ಲಿ ಘಾಸಿಗೊಳಿಸ್ಬೋದು. ಒಂದು ಮಾತಿನ ಮೂಲಕ ಘಾಸಿಗೊಳಿಸ್ಬೋದು. 2ನೇದು ಮನಸ್ಸಿನ ಮೂಲಕ ಘಾಸಿಗೊಳಿಸ್ಬೋದು. 3ನೇದು ಅವನನ್ನು ಹೊಡೆಯೋದು, ಬಡಿಯೋದು, ಅವನನ್ನು ಬೈಯೋದ್ರ ಮೂಲಕನೂ ಕೂಡ ಘಾಸಿ ಮಾಡಿಬಿಡ್ಬೋದು. ಇದು ಸರಿನೋ ತಪ್ಪು? ಏನೋ ಒಂದು ತಪ್ಪು ಮಾಡಿದರೂ ಕೂಡ ಅದಕ್ಕೆ ಅಂತ ಅಂದ್ಬಿಟ್ಟು ಒಂದು ನ್ಯಾಯಾಲಯಗಳಿರುತ್ತೆ, ಪೊಲೀಸ್ ಸ್ಟೇಷನ್ ಇರುತ್ತೆ, ಏನಿರುತ್ತೆ ಅಲ್ಲಿ ಹೇಳ್ಕೋಬೇಕು, ಮಾಡಬೇಕು. ಆಂತರಿಕವಾಗಿ ಅಂತಂತ ಬಂದಾಗ ಎಷ್ಟೋ ಸಣ್ಣ ವಿಚಾರಗಳೆಲ್ಲರಿಗೂ ಕೂಡ ನಾವೇನು ಮಾಡ್ತೀವಿ, ಕಿರಿಕಿರಿ ಆಗ್ತೀವಿ. ಕಿರಿಕಿರಿ ಆದಾಗ ಏನಾಗುತ್ತೆ ಅಂದರೆ ನಮಗೆ ತಡ್ಕೊಳಕ್ಕಾಗದಿರೋ ಅಂಥ ಕೋಪ ಬಂದ್ಬಿಡ್ತದೆ. ಕೋಪ ಹೆಚ್ಚಾದರೆ ಕೋಪ ನೀ ಮಾಡುತ್ತೀಯ ಹೆಚ್ಚೆಚ್ಚು ಪಾಪ. ಹೆಚ್ಚಾದರೆ ಕೋಪ ನೀ ಮಾಡುತ್ತೀಯ ಹೆಚ್ಚೆಚ್ಚು ಪಾಪ. ಅದಾಗುತ್ತೆ ನಿನಗೆ ಶಾಪ. ಕೊನೆಗೆ ಜೀವನವೆಲ್ಲ ಸಂತಾಪ. ಹಾಗಾಗಿ ಅಡಗಿಸು ನಿನ್ನ ಕೋಪ, ಅಡಗುತ್ತದೆ ನಿನ್ನ ತಾಪ ಪ್ರಲಾಪ ಅಂತ. ಎಷ್ಟೋ ಕಡೆ ನೋಡಿ
ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್, 1 ಸೆಕೆಂಡಲ್ಲಿ ಅವನು ಕೋಪ ಬರ್ತದೆ, 1 ಸೆಕೆಂಡಲ್ಲಿ ಮಾಡಬಾರ್ದನ್ನು ಮಾಡ್ತಾನೆ, ಜೀವನ ಪರ್ಯಂತ ಪರಿತಪಿಸ್ತಾ ಇರ್ತಾನೆ. ನೋಡ್ತಾ ಇರ್ತಿಲ್ಲ, ಒಂದೊಂದು ಸಲ ನೋಡ್ತಾ ಇರ್ತೀವಿ, ಟ್ರಾಫಿಕಲ್ಲೇ ಮಾಡ್ಬೇಕಾರೆ ಒಬ್ಬೊಬ್ಬನಿಗೆ ಅನ್ಸ್ಬಿಡ್ತದೆ, ಸವಿಂದು ಸಖತ್ತಾಗಿರುತ್ತೆ ಗಾಡಿ, ಒಂದು ನಾಲ್ಕು ಗಾಡಿ ಇರ್ತದೆ, ಅವನೇನೋ ಸ್ವಲ್ಪ ಹಿಂಗೆ ಮುಂದೆ ಹೋದ ಅಂದರೆ ಇವನಿಗೆ ಕೋಪ ಬರ್ತದೆ, ಕೋಪ ಬಂದಿದ್ದೆ ಓನ್ ಮಾಡ್ತಾನೆ, ಟಮಾರ ಅಂತ ಹೋಗಿ ಹೊಡಿತಾನೆ. ಇಲ್ಲ ಯಾವನೋ ಏನೋ ಒಂದು ಮಾತಂದ, ಕೆಲವೊಂದು ಕಡೆ ನಾನು ನೋಡ್ತಾ ಇರ್ತಿಲ್ಲ, ಸುಮ್ಮನೆ ಹಿಂಗೆ ಕಣ್ಣಿಗೆ ನೋಡ್ರೆ ಸಾಕು, ಏನೋ ನೀನೇನೋ ನಾನು ದುರಾಯಿಸೋದು, ಇವನು ಹೋಗಿ ಅವ್ನು ಹೊಡಿತಾನೆ, ಅವ್ನು ಬಿಡ್ತಾನ, ಅವ್ನು ಇವನಿಗೇನೋ ಗಟ್ಟಿಗಿದ್ರೆ ಅವ್ನು ಹಿಡ್ಕೊಂಡು ಇವನು ಹೊಡಿತಾನೆ. ಸರಿ, ಬಡದಾಟ ಎಲ್ಲಿಗೋಗುತ್ತೆ, ಕೊನೆಗೆ ಒಬ್ಬ ಮುಗಿಸ್ಕೊಳ್ಳೋ ತನಕ ಹೊರಟಾಗುತ್ತೆ. ಹೋದ್ಮೇಲಿಂದ ಏನಾಗುತ್ತೆ, ಏನು ಬಿಟ್ಬಿಡ್ತಾರಲ್ಲಿ, ಕರ್ಕೊಂಡೋಗಿ ಜೈಲಿಗೆ ಹಾಕಲ್ವ, ಜೀವನ ಪರ್ಯಂತ ಜೈಲು ಊಟ ತಿನ್ಕೊಂಡಿರ್ಬೇಕು. ಇಲ್ಲಿ ಹೆಂಡತಿ ಮಕ್ಕಳು ಬೀದಿ ಪಾಲಾಗಿರಬೇಕು. ಸೊ ಒಂದು ಕ್ಷಣದ ಕೋಪ ಜೀವನ ಪರ್ಯಂತ ಪರಿತಾಪ. ಈ ಜೀವನ ಪರ್ಯಂತ ಪರಿತಾಪ ಸಂತಾಪ ಪಡಬಾರ್ದು ಅನ್ನೋದಾದರೆ ಈ ಕೋಪವನ್ನು ಗೆಲ್ಲುವಂಥ ಶಕ್ತಿಯನ್ನು ಬರಬೇಕು. ಈ ಕೋಪ ಬಂದ್ರೇ ಅಹಿಂಸೆಗೆ ಮೂಲ ಕಾರಣ ಯಾವುದು ಅಂದರೆ ಕೋಪ. ಸೊ ಕೋಪವನ್ನು ಅಡಗಿಸುವಂಥದ್ದು ಈ ಯಮದಲ್ಲಿ ಬರುವಂಥ ಮೊದಲನೇ ವಿಚಾರ. ಮತ್ತೊಂದು ಸತ್ಯ ಅಂತ ಹೇಳ್ತೀವಿ. ಎಲ್ಲರೂ ಕೇಳ್ಬೋದು, ಓ ಸತ್ಯ ಹರಿಶ್ಚಂದ್ರ ಸತ್ಯ ಹೇಳಿ ಎಲ್ಲಿಗೋದ, ಏನು ಮಾಡ್ದ ಅವನು? ಸತ್ಯ ಹರಿಶ್ಚಂದ್ರ ಸುಡುಗಾಡ್ಗೋದ, ಕೊನೆಗೆ ತನ್ನ ಮಗನ ಹೆಣವನ್ನೇ ಸುಡೋದಕ್ಕೆ ತನ್ನ ಹೆಂಡತಿ ಹತ್ರ ಹಣವನ್ನು ಮಾಡ್ದ, ಇಂಥ ದುರ್ಗತಿ ಬಂತು, ಅಂಥ ದೌರ್ಭಾಗ್ಯ ಬಂತು ಅಂತ ಮಾತಾಡೋಂಥವರೇ ಇದ್ದಾರೆ. ನಮಗೆ ಈ ಹೇಳಿದವರು ಇತಿಹಾಸಕಾರರು, ಕಥೆಗಳನ್ನು ಬರೆದವರು ಹಾಗೇ ಎಲ್ಲೂ ತನಕ ತಗೊಂಬಂದ್ರೆ ಅವ್ನು ಕಷ್ಟಪಡೋ ತನಕ ಪಟ್ಟರು. ಆದರೆ ಆದ ಮೇಲಿಂದ ಅವನು ಸತ್ಯವನ್ನೇ ಹೇಳಿ ಅಲ್ಲಿ ತನ್ನ ಮಗನ ಸುಡೋದಕ್ಕೂ ಕೂಡ ಬೇಕಾಗಿರೋಂಥ ಹಣವನ್ನು, ತನ್ನ ಹೆಂಡತಿಯ ತಾಳಿಯನ್ನು, ಯಾರಿಗೂ ಕಾಣದಿರೋಂಥ ತಾಳಿಯನ್ನು ಕಂಡು ಅದನ್ನು ಮಾರಿ ತಂದು ಕೊಡು, ನಾನು ಹೆಣವನ್ನು ಸುಡ್ತೀನಿ ಅಂತ ಹೇಳ್ದ. ಕೊನೆಗೇನಾಯಿತು, ಶಿವ ಪ್ರತ್ಯಕ್ಷ ಆಗಿ ಅವನಿಗೆ ಎಲ್ಲ ವರವನ್ನು ಕೊಟ್ಟ. ಅಲ್ಲಿಂದ ಕಥೆಗಳ ಮೂಲಕ ಕೇಳೋದರೆ 3000 ವರ್ಷಗಳ ಕಾಲ ಸತ್ಯ ಹರಿಶ್ಚಂದ್ರ ಬಹಳ ಸಂತೋಷವಾಗಿ, ಸುಖವಾಗಿ, ಆನಂದವಾಗಿ ಬದುಕದಂತೆ, ಬಾಳದಂತೆ ಅಂತ ಅನ್ನೋದನ್ನು ಎಷ್ಟೋ ಭಾಗದಲ್ಲಿ ಹೇಳೇ ಇಲ್ಲ ಕಥೆನ. ಹಾಗಾಗಿ ಏನು ಮಾಡ್ತಾರೆ, ನಾವು ಎಲ್ಲಿ ಏನು ನೆಗೆಟಿವ್ ಎಂಡ್ ಏನಿತ್ತು, ಟ್ರಾಜಿಡಿ ಎಂಡ್ ಏನಿತ್ತು ಅದನ್ನೇ ಇಟ್ಕೊಂಡು ಸತ್ಯ ಹೇಳಿ ಯಾರು ಉದ್ಧಾರ ಆಗ್ತಾರೆ, ಸತ್ಯ ಹೇಳಿ ಯಾರು ಉದ್ಧಾರ ಆಗ್ತಾರೆ? ಇಲ್ಲ ರೀ, ಸತ್ಯ ಹೇಳಿದ್ರೆ ಒಂದಲ್ಲ ಒಂದಿನ ಸತ್ಯ ಅಜೇಯವಾಗಿರುತ್ತೆ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಸತ್ಯವನ್ನು ಬಾಳ್ತಾ ಹೋಗಬೇಕು. ಅಸತ್ಯವನ್ನು ಹೇಳ್ಕೊಂಡು ನಮ್ಮ ದೇಶದ ಮೇಲೆ ಅಸತ್ಯವನ್ನು ಹೇಳ್ಕೊಂಡು ಎಷ್ಟೋ ರಾಷ್ಟ್ರಗಳು ಇವತ್ತು ಅವನತಿಗೆ ಹೋಗಿದೆ. ನಮ್ಮ ದೇಶದ ಬಗ್ಗೆ ಅದೆಷ್ಟು ಅಸತ್ಯಗಳನ್ನು ಹೇಳಿ ಅದೆಷ್ಟೋ ರಾಜಕಾರಣಿಗಳು ಇವತ್ತು ಪಡಬಾರದ ಪಾಟ್ಲಗಳನ್ನ ಪಡ್ತಾ ಇದ್ದಾರೆ, ನೋಡ್ತಾ ಇದ್ದೀವಲ್ವಾ? ಸೊ ಹಾಗಾಗಿ ಸತ್ಯವನ್ನು ಹೇಳುವಂಥದ್ದು ಸಮಾಜದಲ್ಲಿ ಇರುವಂತಹ ಮತ್ತೊಂದು ಯಮದಲ್ಲಿ ಬರುವಂಥ ಮತ್ತೊಂದು ವಿಚಾರ. ಹಾಗೆಯೇ ಅಪರಿಗ್ರಹ, ಆಸ್ತೇಯ ಅಂತ ಕರಿತೀವಿ ನಾವು. ಆಸ್ತೇಯ ಅಂತಂತಂದರೆ ಏನು ಅಂತಂದರೆ ಮತ್ತೊಬ್ಬರದನ್ನು ನಾವು ಕದಿದೇ ಇರೋವಂಥದ್ದು. ಇಲ್ಲೇನಾಗ್ಬಿಟ್ಟಿದೆ ಅಂತಂದರೆ ಇವನಿಗೆ ದುಡಿಯೋಕ್ಕೆ ತಾಕತ್ತಿಲ್ಲ, ಆದರೆ ಕದಿಯೋಕ್ಕೆ ಮಾತ್ರ ತಾಕತ್ತಿರುತ್ತದೆ. ಮತ್ತೊಬ್ಬರದನ್ನು ಮಗದೊಬ್ಬರದನ್ನು ಏನು ಮಾಡ್ತಾರೆ ಅಂತಂದರೆ ಅವಕಾಶ ಸಿಕ್ಕಾದಾಗೆಲ್ಲ ಕದ್ಕೊಳ್ಳೋವಂಥದ್ದು, ಮಾಡೋವಂಥದ್ದು, ಇವನ ಅಂತಸ್ತಿಗೆಯನ್ನು ಬೆಳೆಸ್ಕೊಳ್ಳೋವಂಥದ್ದು. ಯಾವ ರೀತಿಯಲ್ಲಿ ಸರಿ? ಭಗವಂತ ಕೈ ಕೊಟ್ಟಿದ್ದಾನೆ, ಕಾಲು ಕೊಟ್ಟಿದ್ದಾನೆ, ದೇಹ ಕೊಟ್ಟಿದ್ದಾನೆ, ಮನಸ್ಸು ಕೊಟ್ಟಿದ್ದಾನೆ, ದುಡಿಯುವಂಥ ಶಕ್ತಿ ಕೊಟ್ಟಿದ್ದಾನೆ, ಚೈತನ್ಯ ಕೊಟ್ಟಿದ್ದಾನೆ. ದುಡಿಬೇಕು, ಪಡಿಬೇಕು, ಬೆಳಿಬೇಕು. ಇದು ನಿಜವಾದ ಪೌರುಷದ ಅರ್ಥ. ಮತ್ತೊಬ್ಬ ದುಡಿತಾನೆ, ಪಡಿತಾನೆ, ಎಲ್ಲ ಮಾಡ್ಕೊಂಡಿದ್ದು ರಾತ್ರಿ ಅವನು ಕದ್ಕೊಂಬಂದ್ಬಿಡೋದು, ಅವ್ನಿಗೆ ಇನ್ಯಾವುದೋ ರೀತಿಯಲ್ಲಿ ಮುಂಡ ಮುಚ್ಚಿಬಿಡೋದು, ಮತ್ತೊಂದು ಯಾವುದೋ ರೀತಿಯಲ್ಲಿ ಅವನಿಗೆ ಬೋಗಸ್ ಮಾಡಿಬಿಡೋಂಥದ್ದು, ಮಾಡ್ಕೊಂಡು ತಗೊಂಡೋದು. ಈಗ ರೀಸೆಂಟ್ಲಿ ಎಲ್ಲೋ ಕೇಳ್ತದೆ ಪಾಪ, ಎಲ್ಲ ಜನರೆಲ್ಲ ಈ ಯುಗಾದಿ ಬರ್ತದೆ, ಯುಗಾದಿಗೆ ನಾವೆಲ್ಲರೂ ವರ್ಷದೊಳಗೆ ತಿನ್ಬೋದು, ಮಾಡ್ಬೋದು, ಹಾಗೆ ಹೀಗೆ ಅಂತ ಅಂದ್ಕೊಂಡು ಚೀಟಿ ಹಾಕಿದ್ರಂತೆ. ಆ ಮನುಷ್ಯ ರಾತ್ರಿ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟ. ಭಗವಂತ ಬಿಡ್ತಾನ ಅವನ್ನ? ಯಾಕೆ ಬೇಕಾಗಿತ್ತು? 3 ಹೊತ್ತು ತಿಂದು ನಮ್ಮನ್ನು ಸಾಕಿ ನಮ್ಮ ಜವಾಬ್ದಾರಿಗಳೇನಿರುತ್ತಲ್ಲ, ನನ್ನ ಹೆಂಡ್ತಿನ, ನನ್ನ ಮಕ್ಕಳನ್ನು ಸಾಕೋದಕ್ಕೆ, 3 ಹೊತ್ತು ತಿಂದು ಮಾಡೋದಕ್ಕೆ, ಸಾಕಷ್ಟು ದುಡಿಯೋದಕ್ಕೆ ಭಗವಂತ ಅವಕಾಶ ಕೊಟ್ಟಿದ್ದಾನೆ. ಈಗ ಹೇಳ್ತೀನಲ್ಲ, ಈಗಂತೂ ಮುಂಚೆ ಅಂತೂ ನಾನು ಚಿಕ್ಕ ಹುಡುಗನಾಗಿದ್ದಾಗ ಕೆಲಸ ಸಿಗೋದು ಭಾಳ ಕಷ್ಟ ಆಯಿತು. ಬಟ್ ಇವತ್ತು ಹಂಗಲ್ಲ, ಕೆಲಸಗಳು ಯಥೇಚ್ಛವಾಗಿದೆ. ದುಡಿಯೋದಕ್ಕೆ ಅನೇಕ ರೀತಿಯಾದಂಥ ಅವಕಾಶಗಳಿದೆ. ದುಡಿಯುವಂಥ ಮನಸ್ಸು ಮಾತ್ರ ನಾವು ಮಾಡಬೇಕು. ದುಡಿಯೋದಕ್ಕೆ ನಾವು ಮುನ್ನುಗ್ಗದು ಅಂತಂತಂದರೆ ದುಡಿರಿ ಪಡ್ಡಿರಿ, ಬೇಡ ಅಂದವ್ರು ಯಾರ್ರೀ? ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಏನು ಅಂತಂತಂದರೆ, ನ್ಯಾಯ ನೀತಿ ಧರ್ಮದಿಂದ ಇಡೀ ಪ್ರಪಂಚವನ್ನು ನಿನಗೆ ಗೆದ್ದುಕೋ, ತಪ್ಪಿಲ್ಲ. ಇಡೀ ಪ್ರಪಂಚವನ್ನು ಪಡ್ಕೋ, ತಪ್ಪಿಲ್ಲ. ಇಡೀ ಪ್ರಪಂಚನ ಅನುಭವಿಸು, ತಪ್ಪಿಲ್ಲ. ಯಾಕೆಂದರೆ ನ್ಯಾಯ ನೀತಿ ಧರ್ಮ ಇದೆ. ಮತ್ತು ಅನ್ಯಾಯ ಅನೀತಿ ಅಧರ್ಮದಿಂದ ಒಂದು ಹೊತ್ತಿನ ಕೂಳಿನ ತುತ್ತು ತಿಂದರೂ ಕೂಡ ತಪ್ಪೇ ಅಂತ ಹೇಳ್ತಾನೆ. ನಾವು ತಿಳ್ಕೊಳ್ಳಲ್ಲ, ಬಡ್ಕತಾ ಇರ್ತೀವಿ ನಾವು, ಆದರೂ ತಿಳ್ಕೊಳ್ಳೋದೇನು ಮಾಡ್ತೀವಿ? ಮಾಡಬಾರ್ದು ಅನ್ಯಾಯ ಮಾಡ್ತೀವಿ, ಬೇರೆಯವ್ರದನ್ನೆಲ್ಲ ಮುಂಡ ಮುಚ್ತೀವಿ, ತಿಂತೀವಿ, ಮಾಡ್ತೀವಿ. ಕೊನೆಗೆ ಅದು ಅರಗಲ್ಲ, ಜೀರ್ಣಿಸ್ಕೊಳ್ಳೋಕ್ಕಾಗಲ್ಲ. 108 ಕಾಯಿಲೆ, 108 ತಾಪತ್ರಯ, ಆಸ್ಪತ್ರೆಗೆ ಹೋಗೋದು ತಪ್ಪಲ್ಲ. ಯಾವ ಪುರುಷಾರ್ಥಕ್ಕೆ ಅಲ್ವಾ? ಸೊ ಆಸ್ತೇಯ, ಮತ್ತೊಬ್ಬರತನ್ನು ಕದಿಬಾರ್ದು. ಹಾಗೆ ಬ್ರಹ್ಮಚರ್ಯ,
ಬ್ರಹ್ಮಚರ್ಯ ಏನು ಅಂತಂತಂದರೆ ನನ್ನ ಮನೆಯಲ್ಲಿ ನನ್ನಿಷ್ಟಂಗೆ ಇರಬಹುದು, ಹೊರಗಡೆ ಬಂದಾಗ ನನ್ನ ಕಣ್ಣಿನ ಮೇಲೆ, ನನ್ನ ನಾಲಿಗೆಯ ಮೇಲೆ, ನನ್ನ ಮಾತಿನ ಮೇಲೆ, ನನ್ನ ಮನಸ್ಸಿನ ಮೇಲೆ ಒಂದು ಹಿಡಿತಾ ಇರಬೇಕು ಅಲ್ವಾ. ಆಚೆ ಕಡೆ ಬಂದಾಗ ಯಾರೋ ಇದ್ದರು ಏನೋ ಇದ್ದರು ಅವ್ರು ನೋಡಿದ ತಕ್ಷಣ ಅವ್ರನ್ನ ದುರಾಯಿಸ್ಕೊಂಡು ನೋಡೋದು, ಅವ್ರನ್ನ ಕೆಕ್ಕರಿಸ್ಕೊಂಡು ನೋಡೋವಂಥದ್ದು, ಅವ್ರನ್ನ ಹೆಂಗಂದ್ರಂಗೆ ನೋಡ್ಕೊಳ್ಳೋವಂಥದ್ದು ಹೇಳ್ತಾ ಇರ್ತಲ್ಲ. ಸಿಗ್ಮಂಡ್ ಫ್ರಾಯ್ಡೇ ಹೇಳ್ತಾ ಇರ್ತಾನೆ, ದ ಗ್ರೇಟ್ ಸೈಕಾಲಜಿಸ್ಟ್ ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾ ಇರ್ತಾನೆ, ಮನಸ್ಸು ಅನ್ನೋಂಥದ್ದು ಹೆಂಗಿರ್ತದೆ ಅಂತಂತಂದರೆ ಅದನ್ನು ಲಂಗು ಲಗಾಮ ಹಾಕಿ ಹಿಡ್ಕೊಂಡ್ರೆ ಒಳ್ಳೆ ಕುದುರೆ ನನಗೆ ಎಲ್ಲೂ ಬೇಕು ಅಲ್ಲಿ ಕರ್ಕೊಂಡು ಹೋಗ್ತದೆ. ಲಂಗು ಲಗಾಮ ಏನಾದ್ರು ಲೂಸ್ ಬಿಟ್ಟ ಅಂದರೆ ಆ ಕುದುರೆ ಓಡೋ ವೇಗಕ್ಕೆ ನಾನು ಎಲ್ಲೋಗಿ ಬಿದ್ದಿರ್ತೀನೋ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆ ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾ ಇರ್ತಾನೆ, ಅವನಿಗೆ ಸುಮಾರು 52-53 ವರ್ಷ ಏಜು. ಒಂದು ಸಲ ಏನಾಗುತ್ತೆ ಅಂತಂದರೆ ಅವನು ಇದಕ್ಕೆ ಹೋಗ್ತಾ ಇರ್ತಾನೆ, ಏನೋ ಟ್ರೈನಲ್ಲಿ ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗಬೇಕಾಗಿರುತ್ತೆ. ಹೋದಾಗ ಆ ರೈಲ್ವೆ ಸ್ಟೇಷನಲ್ಲಿ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇರ್ತಾನೆ. ನೋಡ್ತಾನೆ ಅಲ್ಲಿ ಸುಂದರವಾದಂಥ ಒಂದು ಹುಡುಗಿ ಹೋಗ್ತಾ ಇರ್ತಾಳೆ. ಇವನಿಗೆ ಅನಿಸುತ್ತೆ ಹೆಂಗಾರ ಮಾಡಿ ಆ ಹುಡುಗಿನ ಒಂದು ಸಲ ಮುಟ್ಟುಬಿಡೋಣ ಅಂತ. ಮುಟ್ಟುಬಿಡಬೇಕು ಅಂತ ಅವನ ಮನಸ್ಸು ಬಂದುಬಿಡ್ತದೆ ಅವನಿಗೆ. ಯಾಕಂದರೆ ಅವನಿಗೆ ಬ್ರಹ್ಮಚರ್ಯ ಅವನ ಒಂದು ಇದರ ಮೇಲೆ ಕಂಟ್ರೋಲೇ ಇಲ್ಲ, ಅವನಿಗೆ ಕಂಟ್ರೋಲೇ ಇಲ್ದಂಗೆ ಆಗ್ಬಿಟ್ಟಿರ್ತದೆ ಅವನಿಗೆ. ಸೊ ತಟ್ಟಬೇಕು ಅಂತ ಅವ್ನು ನೋಡ್ರೆ ಸೈಕಾಲಜಿ ಬರೀತಾ ಇರ್ತಾನೆ, ಮನುಷ್ಯರ ಮನಸ್ಸು ಹೆಂಗಿರುತ್ತೆ ಅಂತ ಬರೀತಾ ಇರ್ತಾನೆ, ಹೀಗೆಲ್ಲ ಆಡುತ್ತೆ ಅಂತ ಬರೀತಾ ಇರ್ತಾನೆ. ಸಿಗ್ಮಂಡ್ ಫ್ರಾಯ್ಡ್ ಎಲ್ಲರಿಗೂ ಗೊತ್ತು, ಸೈಕಾಲಜಿಯ ಪಿತಾಮಹ ಅಂತ ಕರೀತಾರೆ ಅವನನ್ನು. ಬಟ್ ಅವನಿಗೇನಾಗ್ಬಿಡುತ್ತೆ, ಅವನು ಒಂದು ಮನಸ್ಸು ಹೇಳ್ತಾ ಇರ್ತದೆ, ನೋ ತಪ್ಪು ತಪ್ಪು ತಪ್ಪು, ಇದು ಪಬ್ಲಿಕ್ ಪ್ಲೇಸು, ಈ ಹುಡುಗಿ ಬೇರೆ ಇನ್ಯಾರೋ, ಇವಳನ್ನ ನಾನು ಇವಳನ್ನ ನೀನು ಮುಟ್ಟೋಂಗಿಲ್ಲ, ನೀನು ಹೆಂಡತಿ ಆದರೆ ನಿನ್ನ ಮನೇಲಿ ನೀನು ಮುಟ್ಕೋಬೋದು, ಬಟ್ ಇಲ್ಲಿ ಹೊರಗಡೆ ಬಂದಿದೆಯಾ, ನಿನ್ನ ಮೈ ಮೇಲೆ ಪ್ರಜ್ಞೆ ಇರಲಿ ಅಂತ ಒಂದು ಮನಸ್ಸು ಬಡ್ಕತಾ ಇರ್ತದೆ. ಒಂದು ಮನಸ್ಸು ಹೇಳ್ತದೆ, ನೋ ಯು ಆರ್ ನಾಟ್ ಸಪೋಸ್ ಟು ಟಚ್ ಹರ್, ಶಿ ಇಸ್ ನಾಟ್ ಯುವರ್ ವೈಫ್, ಡೋಂಟ್ ಟಚ್ ಹರ್, ಇಟ್ಸ್ ಎ ಇಲ್ಲೀಗಲ್, ಇಟ್ಸ್ ಎ ಕ್ರೈಮ್, ದಿಸ್ ಇಸ್ ದಿ ರಾಂಗ್ ಥಿಂಗ್ ವಿಚ್ ಯು ಆರ್ ಗೋಯಿಂಗ್ ಟು ಡೂ ಅಂತ ಒಂದು ಮನಸ್ಸು ಹೇಳ್ತಾ ಇರ್ತದೆ. ಇನ್ನೊಂದು ಮನಸ್ಸು ಹೇಳುತ್ತೆ ಆಗಿದ್ದಾಗಲಿ ತಟ್ಟೇ ಬಿಡು ಅಂತ ಪಡಾರ ಅಂತ ತಟ್ಬಿಡ್ತಾನೆ. ಏನಾಯಿತು ಕೊನೆಗೆ ಅಂತ ಸಿಗ್ಮಂಡ್ ಫ್ರಾಯ್ಡ್ಗೂ ಕೂಡ ಕೆಟ್ಟ ಹೆಸರು ಬಂತು. ಅಷ್ಟು ವರ್ಷಗಳ ಕಾಲ ಶ್ರಮಪಟ್ಟು ಬೆಳೆಸ್ಕೊಂಬಂದಂಥ ಗೌರವ ಮರ್ಯಾದೆ ಕೀರ್ತಿ ಎಲ್ಲ ಏನಾಯಿತು, ಒಂದು ಹೆಣ್ಣನ್ನು ನೋಡಿ ಆ ಚಪಲ ಚಂದಿಗರಾಯನ ಮನಸ್ಸು ಅವನನ್ನು ಅಲ್ಲಾಡಿಸ್ಬಿಡ್ತು. ಮತ್ತೊಂದು ಹೇಳ್ತದೆ ಬೇಡ 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 ಮಗ ಅಂತ. ಇದು ಕೇಳ್ತಾ ಇಲ್ಲ, ಹೊಡೆದ ಪಟ್ಟಂತ ತಟ್ಟದ, ಕೆಟ್ಟ ಹೆಸರು ಪಡ್ಕಂಡ. ಸೊ ಹಾಗಾಗಿ ಹೊರಗಡೆ ಹೋದಾಗ ಯಾರ ಬಗ್ಗೆ ಏನಾದ್ರು ಮಾತಾಡಬೇಕಾದಾಗ ನಮ್ಮ ನಾಲಿಗೆ ಮೇಲೆ ಒಂದು ಹಿಡಿತಾ ಇರಬೇಕು, ಯಾರನ್ನಾರು ನೋಡ್ಬೇಕಾದ್ರೆ ನನ್ನ ಕಣ್ಣಿನ ಮೇಲೆ ಹಿಡಿತಾ ಇರಬೇಕು, ಯಾವುದನ್ನಾರು ಮುಟ್ಟಬೇಕಾದ್ರೆ, ಯಾವುದನ್ನು ಪಡಿಬೇಕಾದ್ರೆ, ಯಾವುದನ್ನಾದರೂ ಟಚ್ ಮಾಡಬೇಕಾದ್ರೂ ನನ್ನ ಇಂದ್ರಿಯಗಳ ಮೇಲೆ ನನಗೆ ಎಂಥದ್ದಿರಬೇಕು, ಒಂದು ಕಂಟ್ರೋಲ್ ಇರಬೇಕು. ನಿಯಂತ್ರಣ ಇಲ್ಲ ಅಂತಂತಾರೆ, ನಿಯಂತ್ರಣ ತಪ್ಪೋಯ್ತು ಅಂದರೆ ಮುಗಿದೋಯ್ತು. ಗಾಡಿ ಓಡಿಸ್ತಾ ಇರ್ತೀನಿ, ಕಂಟ್ರೋಲ್ ಇತ್ತು ಅಂತಲೇ ನಿಲ್ಲಿಸ್ಕೋತೀನಿ, ಮುಂದೆ ಹೋಗ್ತೀನಿ, ಸ್ಪೀಡು ಗೀಡು ಎಲ್ಲ ಓಕೆ. ಕಂಟ್ರೋಲ್ ತಪ್ಪೋಯ್ತು ಅಂತಾರೆ, ಗಾಡಿನ ಏನು ಮಾಡ್ತೀರಾ ನೀವು, ಹೋಗಿ ಡಮಾರ್ ಎಲ್ಲ ಹೊಡ್ಕೋತೀರಾ, ಒಂದು ನೀವು ಹೋಗ್ತೀರಾ ಇಲ್ಲ ಓಡಿಸ್ಕೊಂಡು ಹೋಗ್ತಾನೆ, ಕೊನೆಗೂ ಡ್ಯಾಮೇಜ್ ಇಬ್ರಿಗೇನೋ ಅಲ್ವಾ. ಸೊ ಇಬ್ರಿಗೂ ಡ್ಯಾಮೇಜ್ ಆಗುತ್ತೆ. ಇದು ಆಗಬಾರ್ದು ಅಂತಂದರೆ ನಮಗೆ ಕಂಟ್ರೋಲ್ ಇರಬೇಕು. ಕೊನೆಗೆ ಯಾವುದು ಬರುತ್ತೆ ಅಂತಂತಂದರೆ ಅಪರಿಗ್ರಹ ಅಂತಂತಂದರೆ ಏನು ಅಂತಂತಂದರೆ ನನ್ನ ಜೀವನಕ್ಕೆ ಎಷ್ಟು ಬೇಕಾಗಿದೆಯೋ ಅಷ್ಟನ್ನು ಮಾತ್ರ ಶೇಖರಿಸಿ ಇಟ್ಕೊಳ್ಳೋವಂಥದ್ದು ಸದ್ಗುಣ. ಎಲ್ಲರದ್ದೂ ಸೇರಿಸಿ ನಾನೇ ಎತ್ತಿಟ್ಕೊತೀನಿ, ಏನು ಬಂದಿದೆಯೋ ಮಾರ್ಕೆಟಲ್ಲಿ ಏನಿದೆಯೋ ಎಲ್ಲವನ್ನು ಕಬಳಿಸ್ಕೊಂಡು ತಂದು ಇಟ್ಕೊಂಡ್ಬಿಡ್ತೀನಿ. ಮಾರ್ಕೆಟಲ್ಲಿ ಅದಕ್ಕೆ ಬೇಕಾಗಿರೋಂಥ ಅಭಾವವನ್ನು ಸೃಷ್ಟಿ ಮಾಡ್ತೀನಿ, ಅದಕ್ಕೆ ಬೇಕಾಗಿರೋಂಥ ಬೆಲೆಗಿನ 10 ಪಟ್ಟಿಗೆ ನಾನು ಮಾರ್ಕೊಳ್ತೀನಿ, ಲಾಭ ಮಾಡ್ಕೊಳ್ತೀನಿ. ಇದು ತಪ್ಪು. ನಾವು ನೋಡ್ತಾ ಇದ್ದೀವಲ್ಲ, ಎಷ್ಟೋ ಸಲ ನೋಡ್ತಾ ಇರ್ತೀವಿ, ಈರುಳ್ಳಿ ಇರ್ತದೆ ಆದರೂ ಏನು ಮಾಡ್ತಾರೆ, ಬೇಕು ಅಂತ ಅಭಾವ ಸೃಷ್ಟಿ ಮಾಡ್ತಾರೆ. ಟೊಮೊಟೊ ಇರ್ತದೆ, ಬೇಕು ಅಂತ ಅಭಾವ ಸೃಷ್ಟಿ ಮಾಡ್ತಾರೆ. ಅಕ್ಕಿ ಇರುತ್ತೆ, ಬೇಕು ಅಂತ ಅಭಾವ ಸೃಷ್ಟಿ ಮಾಡ್ತಾರೆ. ಯಾಕೆ ಅಂತಂದರೆ ಇವನಿಗೆ ಲಾಭ ಬರೀಬೇಕಲ್ಲ. ಈ 10 ರೂಪಾಯಿ ಮಾರುವಂಥ ಟೊಮೊಟೊನ ಏನು ಮಾಡ್ಬೇಕು, 100 ರೂಪಾಯಿಗೆ ತೊಗೊಂಡು ಹೊಡಾಕ್ತಾರೆ. 10 ರೂಪಾಯಿಗೆ ಸಿಗುವಂಥ ಈರುಳ್ಳಿನ ಏನು ಮಾಡ್ತಾರೆ, 120 ರೂಪಾಯಿಗೆ ತೊಗೊಂಡು ಹೊಡಾಕ್ತಾರೆ. ಯಾಕೆ? ಇದನ್ನೇ ಅಪರಿಗ್ರಹ ಅಂತ ಮಾತಾಡೋದು. ನಿನಗೆ ಎಷ್ಟು ಬೇಕೋ ಅಷ್ಟು ಸಂಗ್ರಹ ಮಾಡ್ಕೋ. ಊರವ್ರಿಗೆ ಬೇಕಾಗಿರೋದೆಲ್ಲ ನೀನು ಸಂಗ್ರಹ ಮಾಡಿಕೊಂಡು ಊರವ್ರಿಗೆ ಯಾರಿಗೂ ಸಿಗದಂಗೆ ಮಾಡಿ, ಕೊನೆಗೆ ಊರವರೆಲ್ಲ ನಿನ್ನ ಹತ್ರನೇ ಬಂದು ನೀ ಹೇಳಿದಷ್ಟು ಬೆಲೆಯನ್ನು ಕೊಟ್ಟು ತೆಗೆದುಕೊಳ್ಳುವಂಥ ಒಂದು ಆ ದಾರ್ಷ್ಯ, ಆ ದುರ್ಬುದ್ಧಿ, ಆ ದೌರ್ಯ ಇರುತ್ತೇನಿರುತ್ತಲ್ಲ, ಅದು ತುಂಬ ಕೆಟ್ಟದು. ಸೊ ಇದು ಬೇಡ ಅಂತ ಹೇಳುತ್ತೆ. ಸೊ ಇದು ಯಮ. 5 ವಿಚಾರಗಳು ಯಾವುದ್ಯಾವುದು ಅಂತಂತ ಬಂದಾಗ ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಈ 5ಅನ್ನು ನಾವು ಸಾಮಾಜಿಕ ಜೀವನದಲ್ಲಿ ಪಾಲನೆ ಮಾಡ್ತಾ ಹೋಯ್ತಂದರೆ ಸಮಾಜ ಸ್ವಸ್ಥವಾಗಿರುತ್ತೆ. ಆ ಸಮಾಜದಲ್ಲಿ ನಾವಿರೋಂಥವ್ರು ನಾವು ಸ್ವಸ್ಥವಾಗಿರ್ತೀವಿ ಅಲ್ವಾ. ಸೊ ಹಾಗಾಗಿ ಯೋಗವನ್ನು ಬರೀ ಆಸನ, ಪ್ರಾಣಾಯಾಮ, ಧ್ಯಾನಕ್ಕೆ ಮಾತ್ರ ಮೀಸಲಲ್ಲ. ಪರಿಪೂರ್ಣವಾದ ಯೋಗವನ್ನು ಕಲಿತವನು ಯೋಗ್ಯನಾಗ್ತಾನೆ, ಜೀವನದಲ್ಲಿ ಬೇಕಾದನ್ನೆಲ್ಲ ಪಡೆಯುವಂತಹ ಯೋಗವನ್ನು ಪಡ್ಕೊತಾನೆ. ಹಾಗಾಗಿ ನಾನು ಇವತ್ತು ಥಿಯರಿಟಿಕಲಿ ಈ ವಿಚಾರವನ್ನು ತಿಳಿಸ್ತಾನೆ. ದಯವಿಟ್ಟು ಎಲ್ಲರೂ ಕೂಡ ಯಮದ ನಿಯಮಗಳನ್ನು ಪಾಲನೆ ಮಾಡ್ತಾ ಹೋಗಿ ಸಮಾಜವನ್ನು
ಸುಸ್ಥಿತಿಯಲ್ಲಿ ಕಾಪಾಡಿ ಅಂತ ಕೇಳ್ಕೊಳ್ತಾ ಭಗವಂತ ಎಲ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ.